Yeah. Yeah, I'll be there. You don't worry. Your work will be done. Okay? What? You need a... Hey! ಏನ್ರಿ ನೀವು ನೋಡೋದಕ್ಕಾಗಲ್ದ ಎಲ್ಲ ಬೀಳಿಸ್ಬಿಟ್ರಲ್ಲ. I'm sorry, baby. ನೋಡ್ಲಿಲ್ಲ. ಹೌದೌದು, ನಾನು ನನ್ನ ವಸ್ತುಗಳು ಅಂದ್ರೆ ಎಲ್ಲಾರ್ಗು ನೆಗ್ಲಿಜೆನ್ಸ್ ಅಲ್ವಾ? ಕೂಲ್ ಬೇಬಿ. ಯಾಕೆ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತೀಯಾ? ನಾನು ಈ ಸರ್ಟಿಫಿಕೇಟ್ಗಳನ್ನ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತು? ಇದನ್ನೆಲ್ಲ ಉಪಯೋಗಿಸೋ ಸಂದರ್ಭ ಬರ್ದೆ ಸುಮ್ಮನೆ ಇದ್ದೀನಿ. ಏನೇನೋ ಆಸೆ ಇಟ್ಕೊಂಡು ನಿಮ್ಮನ್ ಮದ್ವೆ ಆದೆ, ಆದ್ರೆ ಈಗ ಎಲ್ಲದಕ್ಕೂ ನಮಸ್ಕಾರ ಹಾಕಿ ಕೈ ಕಟ್ಕೊಂಡು ಕೂರೋ ಹಾಗಾಗಿದೆ. ಹೋಗಿ ಹೋಗಿ ನಾನು ನಿಮಗ್ ಹೇಳ್ತೀನಿ. ತಾಯಿ ಹೇಳಿದ್ದೆ ಹೇಳಿ ನನ್ನ ತಲೆ ತಿನ್ಬೇಡ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಯಾರಿಗೂ ನಮ್ಮ ಬಗ್ಗೆ ಒಂದು ಸ್ವಲ್ಪನೂ ಕೇರ್ ಇಲ್ಲ. ಸರು ಸರು, ನೀನ್ ಯಾಕೆ ಬಂದೆ ಇಲ್ಲಿಗೆ? ಪಾಪ ಊಟನೂ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಏನಾದ್ರು ಬೇಕಾ ಅಂತ ಕೇಳಕ್ ಬಂದೆ. ನನ್ಗೇನು ಆಸೆ ತೋರ್ಸೋದಕ್ಕೆ ಬರ್ಬೇಡ ಅಮ್ಮ. ಇವಾಗ ನಿನ್ನಿಂದ ಆಗಿರೋದೇ ಸಾಕು. ಸುಮ್ಮನೆ ಹೋಗ್ತಾರೆ. ಅರೆ ಸರು, ಇದು ನಿನ್ನ SSLC ಮಾರ್ಕ್ಸ್ ಕಾರ್ಡಾ? ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ, ಗ್ರೇಟ್ ನೀನು. ಅಷ್ಟೇ ಅಲ್ಲ, PUC-ನಲ್ಲೂ ನನ್ನ ಕಾಲೇಜ್ ಟಾಪರ್. ವಾವ್, ಇದನ್ನೆಲ್ಲ ನೋಡ್ತಿದ್ರೆ ಪಕ್ಕ ನಿನ್ ಫೋಟೋ ಪೇಪರಲ್ಲಿ ಬಂದಿರುತ್ತಲ್ವಾ? ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿ ನನ್ನ ರಿಲೇಟಿವ್ಸ್ ಎಲ್ಲ ಉರ್ಕೊಂಡಿದ್ರು. PUC-ಲಿ ಅಷ್ಟೇ ಅಲ್ಲ, ಡಿಗ್ರಿನಲ್ಲೂ ಕಾಲೇಜ್ಗೆ ನನ್ನ ಫಸ್ಟ್ ರ್ಯಾಂಕು. ಅಬ್ಬಬ್ಬಬ್ಬಬ್ಬ, ಏನ್ ಮಾರ್ಕ್ಸ್ ಇದು? ಈ ತರ ಮಾರ್ಕ್ಸ್ ತೆಗಿಯಕ್ಕೆ ತಲೆ ಇರ್ಬೇಕು, ತಲೆ. ಮಾರ್ಕ್ಸ್ ನೋಡಿದ್ರೆ ನನಗೆ ಖುಷಿ ಆಗ್ತಿದೆ. ನಾನು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನು, ಫಿನಾನ್ಸಲ್ಲಿ ಸ್ಪೆಷಲಿಸ್ಟು. MBA-ನಲ್ಲಿ ನಾನು ಮಾಡಿದ ಪ್ರಾಜೆಕ್ಟ್ಗೆ ಅವಾರ್ಡ್ ಬಂದಿತ್ತು ಗೊತ್ತಾ? ವಾವ್, ನಿಮ್ ಸಾಧನೆ ನೋಡಿದ್ರೆ ನಂಗೆ ವಾವ್ ಅನಿಸ್ತಾ ಇದೆ. ಅಲ್ಲ ಸರು, 30 ಮಾರ್ಕ್ಸ್ ತೆಗ್ದವ್ರಲ್ಲ ಈಗ ಎಲ್ಲೆಲ್ಲೋ ಸೆಟ್ಲ್ ಆಗಿದ್ದಾರೆ. ನೀನು ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ. ಮನೇಲಿ ಮೇಕಪ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಲ್ಲ ಸರು, ಏನಾದರೂ ಮಾಡ್ಬೋದಿತ್ತು ತಾನೇ? ಈ ಮನೆಯಲ್ಲಿ ಏನು ಮಾಡೋದಕ್ಕೂ ಅವಕಾಶ ಇಲ್ಲ. ಹೊರಗಡೆ ಅವರೆಲ್ಲ ನಿನಗೇನು ನಿಮ್ಮ ಮಾವಂದೇ ಕಂಪ್ನಿ ಇದೆ, ಅಲ್ಲೇ ನೀನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೋದು ಅಂತಾರೆ. ಆದರೆ ನಮಗೆ ಇಲ್ಲಿ ಯಾವ ಜವಾಬ್ದಾರಿನೂ ಕೊಡೋದಿಲ್ಲ. ನಮ್ಮ ಜೂನಿಯರ್ಸ್ ಎಲ್ಲ ನಮ್ಮದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ನಮ್ಮ ಹಣೆ ಬರ ನೋಡು, ದಿನ ಈ ಸರ್ಟಿಫಿಕೇಟ್ಸ್ನ ನೋಡೋದು ಒರ್ಸೋದು, ನೋಡೋದು ಒರ್ಸೋದು, ಇದೇ ಆಗೋಗಿದೆ. ಕೊಡು. ಅಂದ್ರೆ ಸೊಸೆ ನಂಬರ್ 3ನ ಬುಟ್ಟಿಗೆ ಹಾಕೊಳ್ಳೋದು ತುಂಬಾನೇ ಈಸಿ. ಈ ಚಾಕ್ಲೇಟ್ಗೆ ಗಾಳ ಹಾಕಿ ಹಂಗೆ ಬಿಟ್ರೆ ಸರಸ್ ಅನ್ನೋ ಬಂಗಡೆ ಮೀನು ಲಪಕ್ಕಂತ ಲಾಕಾಗ್ಬಿಡುತ್ತೆ. ಪಾ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ರಾತ್ರಿ ಯಾವಾಗ ಆಗುತ್ತೋ ಏನೋ. ಛೇ, ಊಟ ಮಾಡುವಾಗ ಸುಮ್ಮನೆ ವಾಮಿಟ್ ಬರ್ತಿದೆ ಅಂತಂದೆ. ಇವಾಗ ನೋಡಿದ್ರೆ ಹಸುವಿಗೆ ನಿಜವಾಗ್ಲೂ ವಾಮಿಟ್ ಬರೋಂಗಾಗ್ತಿದೆ. ಎಲ್ಲ ಲೀಲಾಯಿಂದಾನೆ. ಯಾರು? ಯಾರದು? ಈ ಹಸುವಿಗೆ ಎಲ್ಲೆಲ್ಲೋ ಏನೇನೋ ಸೌಂಡ್ ಕೇಳಿಸ್ದಂಗ ಆಗ್ತಿದೆ. ಯಾರದು? ನಾನೇ. ನೀನಾ? ಬಾಯ್ಲೆ. ನಾನ್ ಬರಲ್ಲ. ಸರಿ, ನಾನೇ ಬರ್ತೀನಿ. ಏನು, ನನ್ನ ಹೊಟ್ಟೆ ಹಸುವಿಂದ ಸಾಯ್ತಾ ಇರೋದು ನೋಡಿ ಸಮಾಧಾನ ಆಗ್ಲಿಲ್ವಾ? ಇನ್ನೊಂದು ಸ್ವಲ್ಪ ಕೆಲಸ ಕೊಟ್ಟು ಹೊಟ್ಟೆ ಉರ್ಸೋಣ ಅಂತ ಬಂದ್ಯಾ? ನಿಮ್ಮ ಅತ್ತೆ ಅಷ್ಟು ಕೆಟ್ಟೋಳಲ್ಲ ಸರು. ನಂದು ವಿಶಾಲವಾದ ಮನಸ್ಸು. ಏನೋ ಸೊಸೆ ಹೊಟ್ಟೆ ಹಸ್ಕೊಂಡಿದ್ದಾಳೆ ಅಂತ ಅನಿಸ್ತು. ಉಪವಾಸ ಇರೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಅದಕ್ಕೆ ಅದಕ್ಕೆ ಅದಕ್ಕೆ
ಯಾರಿಗೂ ಗೊತ್ತಿಲ್ಲದೆ ತಂದಿದ್ದೀನಿ. ತಗೋ ತಿನ್ನು. ಥ್ಯಾಂಕ್ಸ್. ನೀನೇನೋ ಸ್ಕೀಮ್ ಮಾಡ್ತಿದ್ಯಾ. ನಾನೇನು ಸ್ಕೀಮ್ ಮಾಡಲಿ? ನೀನ್ ನನಗೆ ಚಾಕ್ಲೇಟ್ ಕೊಟ್ಟು ನಾನು ಅದನ್ನ ತಿನ್ನೋದನ್ನ ನಿನ್ ಫೋನಲ್ಲಿ ರೆಕಾರ್ಡ್ ಮಾಡಿ ಆಮೇಲೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಲ್ವಾ? ಇಲ್ಲದೆ ಇರೋ ಐಡಿಯಾ ಎಲ್ಲ ಯಾಕೆ ಕೊಡ್ತಿದ್ಯಾ? ನೀನಿಂಥ ಐಡಿಯಾ ಕೊಟ್ಟರು ನಾನು ಆ ಥರ ಎಲ್ಲ ಮಾಡಲ್ಲ. ನನಗೆ ಯಾಕೋ ಈಗೇನು ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತ ಅನುಮಾನ ನಿಂಗೆ? ನೋಡು, ಕ್ಯಾಮ್ರಾ ಆನ್ ಆಗಿದ್ಯಾ? ಅದಕ್ಕೆ ಹೇಳೋದು, ಯಾರಿಗೂ ಗೊತ್ತಾಗಲ್ಲ. ತಿನ್ನು. ಹಾಗಿದ್ರೆ ಸರಿ. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು, ಮೆತ್ತು ತಿನ್ನು. ನೀನು ನನ್ನ ಹಾಗೆ ಹೊಟ್ಟೆ ಹಸುನ ತಡ್ಕೊಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಇನ್ನೊಂದು ಬೇಕಾ? ಇದೆಯಾ? ತಗೋ. ಇದನ್ನ ರೂಮಿಗೆ ತಗೊಂಡು ಹೋಗ್ತಿದ್ದೀನಿ. ಇವತ್ತು 4 ಗಂಟೆಗೆ ನೀನು ನನ್ನ ಮೀಟ್ ಆಗಬೇಕು. ಯಾಕೆ? ನಿಂಗೆ ಗೋಲ್ಡನ್ ಆಪರ್ಚುನಿಟಿ ಇದೆ. ನೀನೇನಾದರೂ ನಂಗೆ ಮೀಟ್ ಆದರೆ ಅದು ನಿನ್ನ ಪಾಲಿಗೆ ಸುವರ್ಣ ಅವಕಾಶ. ಏನು? ಹೌದು, ಇಷ್ಟು ದಿನ ನಿನ್ನ ಸರ್ಸು ಅಂತಿದ್ದವರು ಸರಸ್ವತಿ ಮೇಡಮ್ ಅಂತಾರೆ. ಸನ್ನೆ ಮಾಡ್ತಿದ್ದವರು ಸಲಾಮ್ ಹೊಡಿತಾರೆ. ನಿನ್ನ ಅದೃಷ್ಟ ಬದಲಾಗುತ್ತೆ ಅಂತ ಗೋಲ್ಡನ್ ಆಪರ್ಚುನಿಟಿ. ಹೌದಾ? ಏನದು? ಗೊತ್ತಾಗಬೇಕು ಅಂದ್ರೆ 4 ಗಂಟೆಗೆ ಮೀಟ್ ಮಾಡು. ಬಾಯ್.